ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ವಿರಾಟ್ ಕೊಹ್ಲಿಯ ರಣಾರ್ಭಟ, ಗುಜರಾತ್ ತಂಡಕ್ಕೆ ಗುಮ್ಮಿದಂತ ಬೆಂಗಳೂರು ಅಭಿಮಾನಿಗಳಿಗೆ ಗಿಫ್ಟ್ ಕೊಟ್ಟ RCB. ಏನಿದು ಅಪ್ಡೇಟ್ ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಇವತ್ತು ಬೆಂಗಳೂರಿನ ಚೆನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಬೆಂಗಳೂರು ತಂಡ ಗುಜರಾತ್ ತಂಡದ ವಿರುದ್ಧ ಬರೋಬ್ಬರಿ 5 ವಿಕೆಟ್ಗಳಿಂದ ಗೆದ್ದು ಬೆಂಗಳೂರು ಅಭಿಮಾನಿಗಳಿಗೆ ಬಿಗ್ ಗಿಫ್ಟ್ ನೀಡಿದೆ RCB ತಂಡ. ಜೊತೆಗೆ ಅಂಕಪಟ್ಟಿಯಲ್ಲಿ ಇದೀಗ RCB ತಂಡ 2ನೇ ಸ್ಥಾನವನ್ನು ಕೂಡ ಪಡ್ಕೊಂಡಿದೆ. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಗುಜರಾತ್ ಟೈಟನ್ಸ್ ತಂಡದ ಆರಂಭ ಸೂಪರ್ ಆಗಿತ್ತು. ಜಿಟಿಯ ಪರವಾಗಿ ಆರಂಭಿಕರಾಗಿ ಬಂದಂತ ಸಾಯಿ ಸುದರ್ಶನ್ ಮತ್ತು ಕ್ಯಾಪ್ಟನ್ ಗಿಲ್ ಭರ್ಜರಿಯಾದಂತ ಆರಂಭ ಮಾಡಿ RCBಯ ಬೌಲರ್ ಗಳನ್ನ ಬೆಂಡೆತ್ತಿದ್ರು. 128 ರನ್ಗಳ ಜೊತೆಯಾಟ ಆಡಿದಂತ ಈ ಜೋಡಿ ದೊಡ್ಡ ಮೊತ್ತದ ಮುನ್ಸೂಚನೆ ಕೊಡುವಾಗ್ಲೇ ಗಿಲ್ 32 ರನ್ ಮಾಡಿ ಸುರೇಶ್ ಶರ್ಮಾ ಅವರ ಬೌಲಿಂಗ್ ನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಜೊತೆಗೆ ಸಾಯಿ ಸುದರ್ಶನ್ ತಾನು ಎದುರಿಸಿದಂತ 58 ಎಸೆತದಲ್ಲಿ 11 ಭರ್ಜರಿ ಬೌಂಡ್ರಿ ಮತ್ತು 5 ಅಮೋಘವಾದ ಸಿಕ್ಸರ್ ಗಳ ನೆರವಿನಿಂದ 100 ರನ್ ಮಾಡಿ ಔಟ್ ಆದರು. ಹೀಗಾಗಿ ನಿಗದಿತ 20 ಓವರ್ ನಲ್ಲಿ 3 ವಿಕೆಟ್ ಅನ್ನ ಕಳ್ಕೊಂಡು ಜಿಟಿ ತಂಡ 205 ರನ್ ಅನ್ನು ಮಾಡಿ RCBಗೆ ಬರೋಬ್ಬರಿ 206 ರನ್ಗಳ ಟಾರ್ಗೆಟ್ ಅನ್ನು ನೀಡುತ್ತಾರೆ. ಇನ್ನು RCBಯ ಬೌಲಿಂಗ್ ಹೇಗಿತ್ತು ಎನ್ನುವುದನ್ನು ನೋಡ್ತಾ ಹೋದ್ರೆ, RCB ಎಕ್ಸ್ಪೀರಿಯನ್ಸ್ ಬೌಲರ್ ಆದಂತ ಭುವನೇಶ್ವರ್ ಕುಮಾರ್ ಅವರು 4 ಓವರ್ ಅನ್ನ ಬೌಲಿಂಗ್ ಮಾಡಿ 31 ರನ್ ನೀಡಿ 1 ವಿಕೆಟ್ ಅನ್ನ ಪಡ್ಕೊಳ್ತಾರೆ. ಹಾಗೆ 206 ರನ್ ಅನ್ನ ಟಾರ್ಗೆಟ್ ಅನ್ನ ಬೆನ್ನತ್ತಲು ಬಂದಂತ ಜಾಕಬ್ ಬೆಥೆಲ್ ಮತ್ತು ಕೊಹ್ಲಿಯ ಮೇಲೆ ಅಪಾರ ನಿರೀಕ್ಷೆ ಕೂಡ ಇತ್ತು. ಆದರೆ ಮೊದಲ ಓವರ್ ನಲ್ಲಿಯೇ ಕೊಹ್ಲಿಯ ಕ್ಯಾಚ್ ಬಿಟ್ಟ ವಾಷಿಂಗ್ಟನ್ ಸುಂದರ್ RCBಗೆ ಪರೋಕ್ಷವಾಗಿ ಸಹಾಯ ಕೂಡ ಮಾಡ್ತಾರೆ. ಜೊತೆಗೆ ಬೆಥೆಲ್ ಅವರ 14 ರನ್ ಮಾಡಿ ಔಟ್ ಆದ ನಂತರ ಬಂದಂತ ವಿರಾಟ್ ಕೊಹ್ಲಿ ಜೊತೆಗೆ ಬಂದಂತ ಪಡಿಕಲ್ ಭರ್ಜರಿಯಾಗಿ 100 ರನ್ಗಳ ಜೊತೆಯಾಟ ಆಡಿ ತಂಡವನ್ನ ಗೆಲುವಿನ ದಡವನ್ನು ಕೂಡ ಸೇರಿಸ್ತಾರೆ. ಪಡಿಕಲ್ ಅವರು 27 ಎಸೆತದಲ್ಲಿ 2 ಅಮೋಘವಾದಂತ ಬೌಂಡ್ರಿ ಜೊತೆಗೆ 6 ಭರ್ಜರಿಯಾದ ಸಿಕ್ಸರ್ ಗಳ ನೆರವಿನಿಂದ 55 ರನ್ ಅನ್ನ ಮಾಡಿದರೆ, ವಿರಾಟ್ ಕೊಹ್ಲಿ 44 ಎಸೆತದಲ್ಲಿ 8 ಭರ್ಜರಿ ಬೌಂಡ್ರಿ ಮತ್ತು 4 ಭರ್ಜರಿಯಾದಂತ ಸಿಕ್ಸರ್ ಗಳ ನೆರವಿನಿಂದ 81 ರನ್ ಮಾಡಿ ಇನ್ನು 7 ಎಸೆತ ಬಾಕಿ ಇರುವಾಗಲೇ 5 ವಿಕೆಟ್ ಗಳ ಭರ್ಜರಿ ಜಯವನ್ನ ಸಾಧಿಸಿ RCB ತಂಡ ತವರು ಅಭಿಮಾನಿಗಳಿಗೆ ಭರ್ಜರಿಯಾದಂತ ಗಿಫ್ಟ್ ಕೊಟ್ಟಿದೆ. ಜೊತೆಗೆ ಜಿಟಿ ತಂಡವನ್ನ ಸೋಲಿಸಿದೀಗ ಅಂಕಪಟ್ಟಿಯಲ್ಲಿ 7 ಪಂದ್ಯದಲ್ಲಿ 5 ಪಂದ್ಯವನ್ನು ಗೆದ್ದು 10 ಅಂಕ